ಅಹಮದಾಬಾದ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಕೊಲೀಗ್ ಮಾಲ್ತೇಶ್ ಆಗಲೇ ಲೈವ್ ಕೊಡ್ತಾ ಇದ್ರಿ ಅಹಮದಾಬಾದ್ನಿಂದ. ನಮ್ಗೆ ಡೌಟ್ ಆಗ್ತಾ ಇತ್ತು ನೀವು ಅಹಮದಾಬಾದಲ್ಲಿ ಇದ್ದೀರೋ ಅಥವಾ KR ಮಾರ್ಕೆಟ್ನ ಫ್ಲೈಓವರ್ ಮೇಲೆ ನಿಂತು ಏನಾದರೂ ಲೈವ್ ಕೊಡ್ತಾ ಇದ್ದೀರಾ? ಯುಗಾದಿ ಟೈಮಲ್ಲೆಲ್ಲ ಲೈವ್ ಕೊಡ್ತಾ ಇರ್ತೀವಲ್ಲ, ಅಷ್ಟು ಜನ ಎಲ್ಲರೂ ಕೂಡ ಕನ್ನಡಿಗರು. ಇನ್ನೇನು ಕೆಲವೇ ಹೊತ್ತು ಬಾಕಿ ಇದೆ, ಆಲ್ಮೋಸ್ಟ್ ಒಂದು 1.5 ತಾಸು 1.25 ಗಂಟೆ ಅಂತ ಹೇಳ್ಬೋದು. ಟಾಸಿಗೆ ಮ್ಯಾಚ್ ಆಗೋಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹೇಗಿದೆ ಸದ್ಯಕ್ಕೆ ವೈಬ್? ಎಷ್ಟು ಕ್ರೌಡ್ ಇದೆ, ಕನ್ನಡಿಗರ ಸಂಖ್ಯೆ ಎಷ್ಟಿದೆ ಅಂತ ಅಲ್ಲಿ? ಅವಿನಾಶ್, ಬಹಳ ಸಂಖ್ಯೆ ಅಂತ ಅಂದ್ರೆ ನಮಗೆ ಆಕ್ಚುಲಿ ಮಧ್ಯಾಹ್ನ DCP ಮಾತನಾಡ್ತಾ ಝೋನ್ 2ಗೆ ಸಂಬಂಧಪಟ್ಟ ಹಾಗೆ DCP ಭರತ್ ಮಾತನಾಡ್ತಾ ಹೇಳ್ತಾ ಇದ್ರು. ಅವರಿಗಿರುವಂಥ ಪ್ರಿಡಿಕ್ಷನ್ ಪ್ರಕಾರವಾಗಿ ಸ್ಟೇಡಿಯಂ ಕಡೆಯಿಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರವಾಗಿ 1 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಸೇರ್ತಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಬುಕ್ಕಿಂಗ್ ಇಂದ ಗೊತ್ತಾಗ್ತಾ ಇದೆ. ಇನ್ನು ಬ್ಲ್ಯಾಕ್ ಬಾಲ್ ಮಾರ್ತಾ ಇರೋದು, ಮತ್ತೊಂದು ಕೊನೆ ಹಂತದಲ್ಲೂ ಪ್ರಯತ್ನ ಪಡ್ತಾ ಇರೋದು, ಬಹುಶಃ ಇದೆಲ್ಲ ನೋಡ್ತಾ ಹೋದ್ರೆ ಫುಲ್ ಪ್ಯಾಕ್ಟ್ ಇರುತ್ತೆ ಇವತ್ತು ಸ್ಟೇಡಿಯಂ ಅನ್ನುವಂಥ ರೀತಿಯಾಗಿ ಅನಿಸ್ತಾ ಇದೆ. ಆಮೇಲೆ ನಾನು ಅದೇ ತರ ಹೇಳ್ತಾ ಇದ್ನಲ್ಲ, ನೀವೇನೋ ಒಂದು 100 ಜನ ನೋಡಿದ್ರೆ ಬಹುಶಃ 99 ಜನ ಅದ್ರಲ್ಲಿ RCB ಜರ್ಸಿ, ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನೋಡಿ. ಈಗಲೂ ಅಷ್ಟೇ ಒಂದೊಂದು ಟ್ರೈನ್ ಬಂದಂಗೂ ಈ ಏನು ಮೆಟ್ರೋ ಸ್ಟೇಷನ್ ಕಡೆಯಿಂದ ಜನ ಆ ಮಟ್ಟಿಗೆ ದಾಂಗುಡಿ ಇಟ್ಟು ಬರ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಇನ್ನು ನೋಡಿ ಅಲ್ಲೂ ನೋಡ್ಬೋದು ನೀವು, ಅಲ್ಲಿ ಪ್ಲೆಕಾರ್ಡ್ಸ್ ಹಿಡಿದು ನಿಂತಿರುವಂತ ಯುವತಿಯರು ಈ ಕ್ರೌಡ್ ಮಧ್ಯ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ, ವಯಸ್ಸಾದಂತವ್ರು ಬರ್ತಾ ಇದ್ದಾರೆ. ದುಬೈನಿಂದ ಬರ್ತಿದ್ದೀನಿ ಅಂತ ಹೇಳಿದ್ರು, ಇನ್ ಕೆಲವರು ಕತಾರಿಂದ ಬರ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. US ಗೆ ಹೋಗ್ಬೇಕಿತ್ತು, ನಾನು ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅನ್ನುವಂಥ ರೀತಿಯಾಗಿ ಹೇಳಿದ್ರು RCB. ಅಂದ್ರೆ ಹೊರಗಡೆ ಹೋಗೋರು, ಆಮೇಲೆ 35,000 40,000 ಒಂದೊಂದು ಟಿಕೆಟ್ಗೆ 22,000 ಕೊಟ್ಟು ಬಂದವರಿದ್ದಾರೆ ಫ್ಲೈಟ್ ಟಿಕೆಟ್. ಅಂದ್ರೆ ಆ ಮಟ್ಟಿಗಿನ ಜನ. ಸೊ ಇದು ಯಾವ ಮಟ್ಟಿಗಿನ ಕ್ರೇಜ್ ಇದೆ ಅನ್ನುವಂಥದ್ದಕ್ಕೆ ಸೂಚನೆ ಕೊಡ್ತಾ ಇದೆ. ಬನ್ನಿ ಆ ಕಡೆ ನಾನು ನಿಮಗೆ ತೋರಿಸ್ತೀನಿ ಅವಿನಾಶ್, ಈಗ ಹೇಗಿದೆ ಅನ್ನೋ ಚಿತ್ರಣವನ್ನ. ನೋಡಿ, ಗೇಟ್ ಓಪನ್ ಆಗಿದೆ, ಜನ ನೋಡಿ ಯಾವ ಸಂಖ್ಯೆಯಲ್ಲಿ ನಿಂತಿದ್ದಾರೆ ಅಂತ. ಬಹುಶಃ ಇನ್ನೂ ಕೆಲ ಗಂಟೆಗಳೇ ಬೇಕಾಗ್ಬೋದು ಅಂತ ಕಾಣಿಸುತ್ತೆ. 1 ಸೆಕೆಂಡ್ ಸರ್, ನೋಡಿ ಇಲ್ಲಿ ನಿಂತಿರೋ ಜನ ನೋಡಿ. ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂತವ್ರು ಸೆಕ್ಯೂರಿಟಿ ಚೆಕ್ ಆದಂತಹ ನಂತರದಲ್ಲಿ, ಆಮೇಲೆ ಬಹಳ ಸೆಕ್ಯೂರಿಟಿ ಕೂಡ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಅದಕ್ಕೆ ಕಾರಣ ಬಹಳ ಇದೆ. ಮೊನ್ನೆ ಅಷ್ಟೇ ಯುದ್ಧ, ಮಗದೊಂದು ಈ ರೀತಿಯಾದಂಥದ್ದೆಲ್ಲ ಸಮಸ್ಯೆಗಳಾಗಿರುವಂತಹ ಕಾರಣಕ್ಕಾಗಿ ಸೆಕ್ಯೂರಿಟಿ ಕೂಡ ಬಹಳ ಇದೆ. ಆಮೇಲೆ ಆ ಭಾಗದಲ್ಲೂ ಕೂಡ ನೋಡ್ಬೋದು ಜನ ಹೇಗೆ ಬಂದಿದೆ ಅಂತ. ಆ ಪ್ಲೆಕಾರ್ಡ್ಸ್ಗಳನ್ನ ನೀವು ನೋಡ್ಬೋದು. ಅಂದ್ರೆ ಅವರು ಎಷ್ಟು ಇದಕ್ಕೊಂದು ತಯಾರಿ, ಸುಮ್ಮನೆ ಟಿಕೆಟ್ ಸಿಕ್ತು ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಬಂದವರಲ್ಲ, ಇದೆಲ್ಲ ಒಂದು ಪ್ಯಾಷನ್ ಇದು. ಆಮೇಲೆ ಈ ಮ್ಯಾಚ್ ನೋಡಬೇಕು ಅನ್ನುವಂಥ ವಿಚಾರ ಒಂದಾದ್ರೆ, ಇದನ್ನೊಂದು ಮೆಮೊರಿ ಕ್ರಿಯೇಟ್ ಆಗಿ ಮಾಡ್ಕೊಳ್ಬೇಕು, ಒಂದು ಮೆಮೊರೇಬಲ್ ಆಗಿರಬೇಕು ಇದು ಅನ್ನುವಂಥ ರೀತಿಯಾಗಿ ನೋಡಿ ಈ ರೀತಿಯಾಗಿ ಜನ ಬಂದು ಸೇರ್ತಾ ಇರೋದು ಬಹುಶಃ ಬೆಂಗಳೂರಿನಲ್ಲೂ ನಮಗೆ ನೋಡೋಕೆ ಸಿಗಲ್ಲ ಅವಿನಾಶ್. ಯಾಕಂತ ಅಂದರೆ ಅಲ್ಲಿರುವಂಥ ಸಿಟ್ಟಿಂಗ್ ಕೆಪಾಸಿಟಿಗೆ ಈ ಕ್ರೌಡು ಅದು ಮ್ಯಾಚೇ ಆಗಲ್ಲ, ಆ ರೀತಿಯಾಗಿ ಇಲ್ಲಿ ಜನ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ರೀತಿ ಪ್ರವಾಹ, ಸುನಾಮಿ ಅಂತ ಹೇಳ್ಬೋದು ಅವಿನಾಶ್. ಆ ಮಟ್ಟಿಗೆ ಇವತ್ತು ಜನ ಬಂದು ಇಲ್ಲಿ ಸೇರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ, ಬ್ಯಾಂಗ್ಳೂರ್ ರೀತಿಯಾಗಿ ಇಲ್ಲಿ ಈ ಪಾರ್ಕಿಂಗಿಗೆ ಮತ್ತೊಂದು ಈ ರೀತಿಯ ಅಂತ ಬಹಳ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿದೆ ಅಂತ ಅನ್ಸಲ್ಲ ಈ ಟೈಮಲ್ಲಿ ನೋಡಿದಾಗ. ಯಾಕಂತ ಅಂದ್ರೆ ಅಲ್ಲೆಲ್ಲ ಮನೆಗಳನ್ನು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಖಾಲಿ ಬಿಲ್ಡಿಂಗ್ ಎಲ್ಲ ಇದಾವಲ್ಲ, ಅವರೆಲ್ಲ ನಿಮ್ಮ ಹತ್ರ ದುಡ್ಡು ಇಸ್ಕೊಂತಾರೆ. ಒಂದು 100-150 ರೂಪಾಯಿ ಕೊಟ್ಟರೆ ಅಲ್ಲೆಲ್ಲ ಬೈಕ್ ನಿಲ್ಸ್ಬೋದು ನೀವು ಪಾರ್ಕಿಂಗ್. ಆಮೇಲೆ ಬ್ಯಾಂಗ್ಳೂರ್ನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಲಾಕರ್ ವ್ಯವಸ್ಥೆ ಇರುತ್ತೆ, ಬಟ್ ಇಲ್ಲಿಲ್ಲ. ಈ ಅಂಗಡಿಗಳು ಮತ್ತೊಂದು ಇಲ್ಲೆಲ್ಲ ಅವರು 100-150 ರೂಪಾಯಿಗೆ ಲಾಕರ್ ವ್ಯವಸ್ಥೆ ಇರುತ್ತೆ, ಮೊಬೈಲ್ ಬಿಟ್ಟರೆ ಬೇರೆ ಅಂತ ತಗೊಂಡೋಗಿರಲ್ವಲ್ಲ. ಹಾಗಾಗಿ ವ್ಯವಸ್ಥೆಗಳು ಬಹುಶಃ ಈ ಕ್ರೌಡಿಗೆ ಸಂಬಂಧಪಟ್ಟಂಗೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು ಬಹಳ ಕಷ್ಟನೇ. ಹಾಗಂತ ಜನ ಏನು ಸುಮ್ಮನೆ ಇಲ್ಲ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋರನ್ನ ನೋಡ್ತಾ ಇದ್ದೀವಿ. ಆಮೇಲೆ ಕೇವಲ ಬೆಂಗಳೂರು ಅನ್ನುವಂತ ಮಾತ್ರ ಅಲ್ಲ, ಎಲ್ಲ ಡಿಸ್ಟ್ರಿಕ್ಕಿಂದನೂ ಕೂಡ ಜನ ಬಹಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಟ್ರೈನಲ್ಲಿ ಬಂದಿರೋರು, ಕಾರ್ನಲ್ಲಿ ಬಂದಿರೋರು, ಕೆಲವರು ನಡ್ಕೊಂಡ್ ಬಂದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನೊಬ್ರು ತಿರುಪತಿಗೆ ಆಗಷ್ಟೇ ಮುಡಿ ಕೊಟ್ಟು ಬಂದಂತ ಹುಡುಗನ ನೋಡಿದ್ವಿ. ಹಾಗಾಗಿ ಇದೊಂದು ರೀತಿ ಬಹಳ ಎಮೋಷನಲ್ ಆಗಿ ಕಂಡು ಬರ್ತಾ ಇರುವಂತ ಒಂದು ಜನ ಪ್ರವಾಹ ಇದು. ಅವಿನಾಶ್, ಓವರ್ ಟು ಸ್ಟುಡಿಯೋ. ಓಕೆ ಮಾಲ್ತೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು ಲೈವ್ ಅಲ್ಲಿ. ನಮ್ಗೆ ಜಾಯ್ನ್ ಆಗಿದ್ದಾರೆ ನಿಖಿತಾ ಸ್ವಾಮಿ ಅವರು. ನಿಖಿತಾ ಅವರೇ, ನಿಮ್ಮ ಜರ್ಸಿಲೇ ಗೊತ್ತಾಗ್ತಾ ಇದೆ ಯು ಆರ್ ಸಪೋರ್ಟಿಂಗ್ RCB ಆಫ್ ಕೋರ್ಸ್. ಎಸ್, ಮಾಲ್ತೇಶ್ ಈಗ ಜಾಯ್ನ್ ಆಗಿದ್ದಾರೆ ಅಹಮದಾಬಾದ್ನಿಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ಸದ್ಯಕ್ಕೆ ಹೇಗಿದೆ ಸ್ಟೇಡಿಯಂ ಬಳಿ ವೈಬ್? ಮಾಲ್ತೇಶ್, ಈಗ ಇನ್ನೇನು ಕೆಲವೇ ಹೊತ್ತು ಮಳೆ ಹೆಂಗಿದೆ ಅಂತ ಬರೋ ಕ್ಲೈಮೇಟ್, ಅದು ಕೂಡ ವೆದರ್ ಫೋರ್ಕಾಸ್ಟ್ ಕೂಡ ನಾವು ನೋಡ್ಬೇಕಾಗುತ್ತೆ. ಮಾಲ್ತೇಶ್, ಸದ್ಯಕ್ಕೆ ಹೇಗಿದೆ ಅಲ್ಲಿ ವೈಬ್? ಮಳೆದೇನಾದ್ರೂ, ಮೋಡ ಕವಿದ ವಾತಾವರಣ ಅಂತದ್ದೇನಾದ್ರೂ ಇದೆಯಾ? ಎಲ್ಲ ಕ್ಲಿಯರ್ ಆಗಿದೆಯಾ? ಎಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಫ್ಯಾನ್ಸ್, ಹೇಗೆ ಅಂತ? ಇಲ್ಲ ಅವಿನಾಶ್, ಆಸ್ ಆಫ್ ನಾವು ಹೇಳ್ಬೇಕು ಅಂದ್ರೆ ಸ್ಕೈ ಆಲ್ಮೋಸ್ಟ್ ಕ್ಲಿಯರ್ ಇದೆ. ಆಮೇಲೆ ಮಳೆ ಕೂಡ ನಿಂತಿದೆ, ದಟ್ಸ್ ಅ ಗುಡ್ ನ್ಯೂಸ್. ಆಮೇಲೆ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದವರು, ಆಟೋದವರು, ಮತ್ತೊಬ್ರು ಬಸ್ನವರು, ಇವರೆಲ್ಲ ಹೇಳ್ತಾ ಇದ್ರು
ಇವತ್ತು ಬೆಳಗ್ಗೆನೆ ಸ್ವಲ್ಪ ಮಳೆ ಆಗಿರೋ ಕಾರಣಕ್ಕಾಗಿ ಸಂಜೆ ಮಳೆ ಆಗೋ ಡೌಟು ಅಂತ. ನಿನ್ನೆನೂ ಸ್ವಲ್ಪ ಮಳೆ ಆಗಿತ್ತಂತೆ ಬೆಳಗ್ಗೆ, ಸಂಜೆ ಮಳೆ ಆಗಿಲ್ಲ. ಮೊನ್ನೆ ಮಾತ್ರ ಮ್ಯಾಚ್ ಇದ್ದ ದಿವಸ ಮಳೆ ಆಗಿತ್ತು, ಬಟ್ ಇವತ್ತು ಅಂತ ಮಳೆ ಆಗಿಲ್ಲ. ಆಮೇಲೆ ಆದರೂ ಕೂಡ ನಾನು ವೆದರ್ ಫಾರ್ಕಾಸ್ಟ್ ನೋಡೋದಾದ್ರೆ, ಪ್ರಿಡಿಕ್ಷನ್ ನೋಡೋದಾದ್ರೆ ಇಲ್ಲ 6 ಗಂಟೆ ನಂತರ ಆಲ್ಮೋಸ್ಟ್ ಸ್ಕೈ ಕ್ಲಿಯರ್ ಇದೆ. ಆಮೇಲೆ ಭಾಳ ಹ್ಯೂಮಿಡ್ ಇದೆ. ಬಹುಶಃ ಅದು ಇವತ್ತಿನ ಮ್ಯಾಚ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ಬೋದು, ಬಹುಶಃ ನಿಮ್ಮ ಜೊತೆಗಿರುವಂಥ ಎಕ್ಸ್ಪರ್ಟ್ಸ್ ಅದನ್ನು ಅವ್ರು ಹೇಳ್ಬೋದು ಅಂತ ಕಾಣಿಸುತ್ತೆ. ಹ್ಯೂಮಿಡ್ ಭಾಳ ಇದೆ. ಬಹುಶಃ ಅದೇನೇ ಮಳೆ ಬಂದರೂ ಆದಷ್ಟು ಬೇಗ ಡ್ರೈ ಆಗುವಂಥ ರೀತಿಯಂಥ ವಾತಾವರಣ ಇದೆ. ಆಮೇಲೆ ಜನ ಅವಿನಾಶ್, ಇದೊಂದು ರೀತಿ ಪ್ರವಾಹ ಇದು. ಯಾಕಂದರೆ ನನಗೆ ಬಹುಶಃ ನಿಮಗೆ ಹೇಳ್ತಾ ನಾನು 3 ಗಂಟೆ ಆಯಿತು ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ 3 o'clock ನಾನು ಈ ಸ್ಪಾಟು ಮತ್ತು ಮತ್ತೆರಡು ಸ್ಪಾಟಲ್ಲಿ ನಿಂತ್ಕೊಂಡು ನಾನು ನಿಮಗೆ ರಿಪೋರ್ಟ್ ನೀಡೋ ಅಷ್ಟೊತ್ತಿಗೆ ಆಗ ಯಾವ ರೀತಿಯಾದ ಕ್ರೌಡ್ ಕಂಡು ಬರ್ತಾ ಇದೆಯೋ ಅದೇ ರೀತಿಯಾದಂಥ ಕ್ರೌಡ್ ಒಂದು ಮೆಟ್ರೋ ಸ್ಟೇಷನ್ನಿಂದ 2 ಮೆಟ್ರೋ ಸ್ಟೇಷನ್ 2 ಭಾಗದಿಂದ ಬರ್ತಾ ಇರೋ ಜನ ಅದೊಂದು ರೀತಿ ಪ್ರವಾಹದ ರೀತಿ ಬರ್ತಾ ಇದ್ದಾರೆ. ಎಲ್ಲಿಂದ ಬರ್ತಿದ್ದಾರೆ ಇಷ್ಟು ಜನ? ಇವ್ರು ಹೆಂಗೆ ಬಂದರು ಇಲ್ಲಿಗೆ? ಬಹಳ ಕನ್ಫ್ಯೂಷನ್ಸ್. ಯಾಕಂತಾರೆ ಹೌದಪ್ಪ, ಒಂದು 7-8 ಫ್ಲೈಟ್ ಇದೆ, 200 ಕೆಪಾಸಿಟಿ ಇರುವಂಥ ಫ್ಲೈಟ್ ಅಂತ ಅಂದ್ರೆ ಓಕೆ, ಒಂದು 1600 1800 ಜನ ಅಥವಾ ಒಂದು 10,000 ಜನನೇ ಇಟ್ಕೊಳ್ಳೋಣ. ಟ್ರೈನಿಂದ ಬಂದ್ರು, ಬಸ್ಸಿಂದ ಬಂದ್ರು, ಎಲ್ಲಿ ಓನಾಗಿ ಬಂದ್ರು, ಅಷ್ಟು ಒಂದು ರೀತಿ ಜನ ನೋಡಿದಂಥ ಸಂದರ್ಭದಲ್ಲಿ ಒಂದು ರೀತಿ ಆಶ್ಚರ್ಯ ಆಯ್ತು. ನೋಡಿ ಮೆಟ್ರೋ ಮೇಲೆ ನಾವು ತೋರಿಸ್ತಾ ಇದ್ದೀನಲ್ಲ, ಇದೇ ಮೆಟ್ರೋ. ಇಲ್ಲಿ ಈ ಮೆಟ್ರೋ ಇದ್ದ 2 ಸ್ಟೇಷನ್ನಿಂದ ಇಲ್ಲಿ ಕನೆಕ್ಟ್ ಆಗ್ತಾ ಇರುವಂಥ ಜನ, ಎಲ್ಲಿಂದ ಇಷ್ಟು ಜನ ಬರ್ತಾ ಇದ್ದಾರೆ? ಆಮೇಲೆ ಕೇಳಿದವರಲ್ಲಿ ಒಂದು 99% ಇರೋದಿಲ್ಲ RCB ಅವರೇ. ಬಹುಶಃ ಆ 99% ಅಲ್ಲಿ ಒಂದು ಅಂದಾಜು ಜನರಲೈಸ್ ಮಾಡಿ ಹೇಳೋದಾದ್ರೆ ಒಂದು 80% ಮೇಲೆ ಕನ್ನಡದವರೇ ಇದ್ದಾರೆ. ಮತ್ತೆ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ ಸಾವಿರಾರು ಜನ ಇದ್ದಾರೆ. ಬಟ್ ಈ ಕನ್ನಡದವ್ರು ವಾಯ್ಸ್ ಕೇಳ್ತಾ ಇದ್ರೆ ಗುಜರಾತ್ ಸ್ಟೇಡಿಯಂ ಬಳಿ ನಾವು RCB ಜರ್ಸಿ ಹೊರತುಪಡಿಸಿದ್ರೆ ಕೆಲವೊಂದಷ್ಟು ಮಂದಿ ವೈಟ್ ಜರ್ಸಿ ಬಂದಿದ್ದಾರೆ, ವೈಟ್ ಡ್ರೆಸ್ ಅಲ್ಲಿ. ಬೇಬಿ ಕೊಹ್ಲಿ ಅವರ ಈ ಟೆಸ್ಟ್ ರಿಟೈರ್ಮೆಂಟ್ ಏನಿತ್ತು ಅದಕ್ಕೊಂದು ಟ್ರಿಬ್ಯೂಟ್ ಕೊಡೋಕ್ಕೂ ಕೂಡ ಕೆಲವರು ಪ್ಲಾನ್ ಮಾಡಿ ಬಂದಿರೋ ಹಾಗಿದೆ. ಗೊತ್ತಿಲ್ಲ ಅವಿನಾಶ್, ಯಾಕಂದ್ರೆ ಬಹುಶಃ ಇಲ್ಲಿ ಟೆಸ್ಟ್ ಇಂದು ಮತ್ತೊಂದು ರೀತಿಯಾದಂಥದ್ದು ಯಾರು ವೈಟ್ ಜರ್ಸಿ ಕಾಣಿಸ್ತಾ ಇಲ್ಲ, ತುಂಬಾ ಕಮ್ಮಿ. ಶರ್ಟ್ಸ್ ಕೆಲವರು ವೈಟ್ ಹಾಕೊಂಡ್ ಬಂದಿದ್ದಾರೆ ಯಾವುದು. ಆಮೇಲೆ ಇಲ್ಲಿ ಬಂದು ಪರ್ಚೇಸ್ ಮಾಡೋರು ನಿಮ್ಗೆ ಗೊತ್ತಲ್ವಾ, ಸ್ಟೇಡಿಯಂ ಹೋಗೋಷ್ಟೊತ್ತಿಗೆ 2 ಬಟ್ಟೆ ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಒಂದ್ರ ಮೇಲೆ ಒಂದೆಲ್ಲ ಹಾಕೊಂಡಿರ್ತಾರೆ. ಈ ರೀತಿಯಾದಂಥದ್ದು ಒಂದಷ್ಟು ಗೊಂದಲ ಇರ್ಬೋದು. ಬಟ್ ಹೌದು, ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಕೊಹ್ಲಿ ರಿಟೈರ್ಮೆಂಟ್ ಘೋಷಿಸಿರುವಂಥ ಕಾರಣಕ್ಕಾಗಿ ಕೆಲವರು ಹಾಕೊಂಡು ಬಂದಿರುವಂಥದ್ದು ಹೌದು. ಅವ್ರ ಟೆಸ್ಟ್ ರೋಹಿತ್ ಶರ್ಮಾ ನಂಬರ್ ಇರುವಂಥ 45 ನಂಬರ್ ಇರುವಂಥ ಜೆಸ್, ಈ ರೀತಿಯಾದ ಭಾಳ ಇದೆ. ಬಟ್ ಇವತ್ತು ಕಂಪ್ಲೀಟ್ ರೆಡ್ ಆರ್ಮಿ, ಅದರಲ್ಲಿ ಏನು ನೋ ಡೌಟ್ ಅವಿನಾಶ್. ಏನೋ ಒಂದು ಮಧ್ಯ ಕೆಲವೊಂದು ವೈಟ್ ಶರ್ಟ್ಸ್ಗಳು ನಮ್ಗೆ ಕಾಣ್ತಾ ಇದಾವೆ, ಹೈಲೈಟ್ ಆಗ್ತಾ ಇದೆ, ಬಿಟ್ರೆ ಕಂಪ್ಲೀಟ್ ರೆಡ್ ಆರ್ಮಿ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಹಾಗಂತ ಏನೋ 2-3 ಅಂದರೆ 2 ತಂಡಕ್ಕೆ ಸಂಬಂಧಪಟ್ಟಂಗಿನ ಬೆಂಬಲಿಗರು ಅಂತಲೂ ಕೂಡ ಹೇಳೋಕ್ಕಲ್ಲ. ನಾವೇನೋ ಬೆಂಗಳೂರು RCB ಕನ್ನಡದವರು ಆ ಕಾರಣಕ್ಕಾಗಿ RCBನ ಹೈಲೈಟ್ ಅಲ್ಲ, ಇಲ್ಲಿ ವಾಸ್ತವ ಇರುವಂಥದ್ದೇ ಇದು. ನಾವೀಗ ನೀವು ನೋಡ್ಬೋದು, ನೀವು ಕೂಡ ಏನಾದ್ರು ಹುಡುಕ್ಬೇಕು ನೀವು ಎಲ್ಲಿ ಪಂಜಾಬ್ ಜೆರ್ಸಿ ಇದೆ ಅಂತ ಹೇಳ್ಕೊಂಬಿಟ್ಟು. ಆ ಮಟ್ಟಿಗಿನ ಕ್ರೌಡ್ ಈ ಸಲ ನಾವು ನೋಡ್ತಾ ಇರುವಂಥದ್ದು ಅವಿನಾಶ್. ಬಹುಶಃ ಆಮೇಲೆ ನಾವು ಇಲ್ಲಿ ಅಕ್ಕಪಕ್ಕದ ಅಂಗಡಿಯವರ ಹತ್ರನೂ ಕೂಡ ನಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು, ನಾವಿಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ಗಳನ್ನ ನೋಡಿದ್ದೀವಿ, ಫೈನಲ್ ಮ್ಯಾಚ್ಗಳನ್ನ, ಬಹುಶಃ ಈ ರೀತಿಯಾದಂಥ ಕ್ರೇಜ್ ನಾವು ನೋಡಿಲ್ಲ ಅನ್ನುವಂತ ಹೇಳ್ತಾ ಇದ್ರು. ಹೌದು, ಇಂಡಿಯಾ ಫ್ಲಾಗ್ ತರ್ತಾರೆ, ಇಂಡಿಯಾ ಜರ್ಸಿಲ್ ಬರ್ತಾರೆ, ಬಟ್ ಇದು ಏನಿದು ಅಂತ ಅವರು ಗುಜರಾತಿಗಳು ಕೂಡ ಒಂದ್ ರೀತಿ ಶಾಕ್ ಆಗಿ ಮಾತನಾಡ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ ಅವಿನಾಶ್. ಅಂದ್ರೆ ಇಲ್ಲಿನ ಲೋಕಲ್ ಜನನು ಕೂಡ ಒಂದ್ ರೀತಿ ದಂಗೆದ್ ಬಿಟ್ಟಿದ್ದಾರೆ, ಏನ್ ಕತೆ ಇದು ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ಇಲ್ಲಿನ ವ್ಯಾಪಾರಸ್ಥರು ಮತ್ತೊಬ್ರು ಇವರೆಲ್ಲ ಏನ್ ಅಂದ್ಕೊಂಡಿದ್ರು ಅಂದ್ರೆ GT ಈ ಬಾರಿ ಫೈನಲ್ಗೆ ಬರ್ದೇ ಇರುವಂತ ಕಾರಣಕ್ಕಾಗಿ ಗುಜರಾತ್ ಬಹುಶಃ ಈ ಸಲ ಬಹಳ ಲಾಸ್ ಅನ್ನುವಂತ ರೀತಿಯಾಗಿದ್ರು. ಬಟ್ ಇದು ಡಬಲ್ ಧಮಾಕ ಇಲ್ಲಿನ ವ್ಯಾಪಾರಸ್ಥರಿಗೆ, ಇಲ್ಲಿನ ವ್ಯವಹಾರಸ್ಥರಿಗೆ. ಯಾಕಂತಂದ್ರೆ ಆ ಪ್ರಮಾಣದಲ್ಲಿ ಇಲ್ಲಿ ಜನ ಬಂದಿದ್ದಾರೆ, ಅವರು ಖುಷಿಯಾಗಿದ್ದಾರೆ, ಗುಜರಾತ್ ಪೀಪಲ್ ಆರ್ ಹ್ಯಾಪಿ. ಬಹುಶಃ GTಗೂ ಕೂಡ ಈ ರೀತಿಯಂತ ಬೆಂಬಲ ನಾವು ನೋಡಕ್ ಆಗ್ತಾ ಇರ್ಲಿಲ್ವೇನೋ ಅನ್ನುವಂಥದ್ದು ಈ ಜನ ಇಲ್ಲಿನ ಲೋಕಲ್ಸ್ ಮಾತಾಡ್ತಾ ಇರೋ ಮಾತು ಅವಿನಾಶ್. ಇದು ಎಲ್ಲಿಂದ ಜನ ಬರ್ತಾ ಇದ್ದಾರೆ ಇವರು, ಈ ಮಟ್ಟಿಗಿನ ಕ್ರೇಜ ಒಂದು ಟೀಮಿಗೆ. ಇದೇನು ಕೊಹ್ಲಿ ಕ್ರೇಜ, RCB ಅಂದ್ರೆ ತಂಡದ ಕ್ರೇಜ, ಕನ್ನಡದ ಕ್ರೇಜ, ಕರ್ನಾಟಕದ ಕ್ರೇಜ, ಏನ್ ಕತೆ ಇದು? ಆಮೇಲೆ ಬಹಳ ಮಂದಿ ಕೆಲವೊಂದು ಫ್ಲಾಗ್ ಹಾರಿಸ್ತಾ ಕೇಳ್ತಾ ಇದ್ರು, ಯಾರಿವರು ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಫ್ಲಾಗ್ ಎಲ್ಲ ಹಾರಿಸ್ಬೇಕಾದ್ರೆ ಜನ ಕೇಳ್ತಾ ಇದ್ರು ಯಾರಿದು ಅಂತ ಹೇಳ್ಕೊಂಬಿಟ್ಟು ಇಲ್ಲಿನ ಲೋಕಲ್ಸ್. ಆದ್ರೆ ಆ ಪ್ರಮಾಣದಲ್ಲಿ ಇಲ್ಲಿ ಈ ಲೋಕಲ್ ಜನನು ಕೂಡ ಒಂದ್ ರೀತಿ ದಂಗಾಗಿ ಹೋಗಿದ್ದಾರೆ ಇವತ್ತಿನ ಈ RCBಯ ಈ ಒಂದು ಸುನಾಮಿ ನೋಡಿ. ಹೌದು, ಇವತ್ತು ಫೈಟ್ ಬಿಟ್ವೀನ್ ದ ರೆಡ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ನೋ ಡೌಟ್ ಇದರಲ್ಲಿ
ಅವಿನಾಶ್ over to studio. ಮತ್ತೆ ಬರ್ತೀನಿ, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆಗೆ. ಒಂದ್ ರೀತಿ RCB ಅಭಿಮಾನಿಗಳ ಸುನಾಮಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ, ಅಷ್ಟು ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ RCB ಜರ್ಸಿಗಳು. ನೀವು ಹೇಳಿದಾಗೆ ಕೆಲವೊಂದಷ್ಟು ವೈಟ್ ಜರ್ಸಿಗಳು, ಯಾಕಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಆ ಟ್ರಿಬ್ಯೂಟ್ ಕೊಡಬೇಕು ಅಂತೇಳಿ ತುಂಬಾ ಜನ ಆ ಜರ್ಸಿಗಳನ್ನ ಹಾಕೊಂಡು ಬರಬೇಕು ಅಂತಿದ್ರು. ಮೋಸ್ಟ್ಲಿ ಇವತ್ತಿನ ಒಂದು ಮ್ಯಾಚ್ಗೆ ಕೆಲವೊಂದಿಷ್ಟು ಜನ ಹಾಕೊಂಡಿರುವಂಥದ್ದು ಕೂಡ ಕಾಣುತ್ತೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ನಮಗೆ ಪರಿಸ್ಥಿತಿ ಬೇರೆ ತರ ಇಲ್ಲ. ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರು, ಬೆಂಗಳೂರಿನಲ್ಲಿ ಮ್ಯಾಚ್ ಇಲ್ಲದೆ ಇರಬಹುದು, ಬಟ್ ಇಲ್ಲೇ ಕೂತ್ಕೊಂಡು ನಾವು ನೋಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸ್ಪೆಷಲ್ ಅರೇಂಜ್ಮೆಂಟ್ ಗಳನ್ನ ಕೂಡ ಮಾಡಿದ್ದಾರೆ. ಮಾಲ್ತೇಶ್ ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಾಲ್ತೇಶ್ ಧ್ವನಿ ಕೇಳಿಸ್ತಾ ಇದ್ರೆ ಇವಾಗ್ಲೇ ಪ್ಲೇಯರ್ಸ್ ಯಾರಾದ್ರೂ ಬಂದಿದಾರಾ ಅಂತ ಹೇಳಿ, ಪ್ಲೇಯರ್ಸ್ ಬಸ್ ಎಂಟ್ರಿ ಆಗಿರೋದು ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಜನಸಾಗರದ ನಡುವೆ ನೀವಿದ್ದೀರಿ. ಇಲ್ಲ ಪ್ಲೇಯರ್ಸ್ ಇನ್ನೂ ಕೂಡ ಬಂದಿಲ್ಲ. ಅವರೆಲ್ಲ ಇಲ್ಲೇ ITC ನರ್ಮದಾ ಅನ್ನುವಂಥ ಒಂದು ಹೋಟೆಲ್ ಏನಿದೆ, ಆ ಹೋಟೆಲ್ನಲ್ಲಿ ಎಲ್ಲ ಸ್ಟೇ ಮಾಡಿದ್ದಾರೆ. ಎರಡೂ ತಂಡದ ಪ್ಲೇಯರ್ಸ್ ಇನ್ನೂ ಬಂದಿಲ್ಲ. ಆಮೇಲೆ ಆರ್ಮಿ ಚೀಫ್ಗಳು ಬರ್ಬೋದು ಮತ್ತೊಂದು ಅನ್ನುವಂಥ ರೀತಿಯಾಗಿತ್ತು. ಇಲ್ಲ, ಅದು ಕೂಡ ಬಹುಶಃ ನಿಮ್ಗಳಿಗೆ ಇನ್ನೂ ಚೆನ್ನಾಗಿ ಗೊತ್ತಿರ್ಬೋದು. ಸ್ಟುಡಿಯೋದಿಂದ ನಾವು ಇಲ್ಲಷ್ಟು ಅಪ್ಡೇಟ್ಸ್ ತಗೊಳಕ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಏನು ನೆಟ್ವರ್ಕ್ ಕೂಡ ಇಲ್ಲಿ ಇಶ್ಯೂಸ್ ಇದೆ, ಹಾಗಾಗಿ ಅಷ್ಟು ಅಪ್ಡೇಟ್ಸ್ ಇಲ್ಲ. ಬಟ್ ಏನಂದ್ರೆ ರಿಷಿ ಸುನಕ್ ಬರ್ತಾ ಇದ್ದಾರೆ ಅನ್ನುವಂಥ DCP ಹೇಳಿದ್ರು, ಬ್ರಿಟನ್ನ ಮಾಜಿ ಪ್ರಧಾನಿ. ಅದಾದ ನಂತರ ಅಲ್ಲಿ ಕ್ರಿಸ್ ಗೇಲ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಆಯಿತು. ABD ಬರ್ತಾ ಇದೆ. ಎರಡೂ ತಂಡಗಳಿಗೆ ಸಂಬಂಧಪಟ್ಟಾಗಿನ ಎಕ್ಸ್ಪ್ಲೇಯರ್ಸ್ ಬರ್ತಾ ಇದ್ದಾರೆ ಬಹಳಷ್ಟು ಮಂದಿ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇಲ್ಲಿ ಬರೋರೆಲ್ಲ ABD ಅಂತ ಕೂಕೊಂಡು ಹೋಗೋದು, ಗೇಲ್ ಅಂತೇಳಿ ಕೂಕೊಂಡು ಹೋಗೋದು, ಹೀಗೆ ಬಹಳ ಮಂದಿ ಎಕ್ಸ್ಪ್ಲೇಯರ್ಸ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಎರಡು ಏನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿನ ಎರಡು ಈವೆಂಟ್ಸ್ ಇದೆ, ಅಂದರೆ ಎರಡು ನೃತ್ಯ ಇದೆ ಅನ್ನುವಂಥದ್ದನ್ನ ಕೇಳ್ಪಟ್ವಿ. ಅದು ಸುಮಾರು ಒಂದು ಅರ್ಧ ಗಂಟೆ ಆಗ್ಬೋದು ಅಂತ ಕಾಣಿಸುತ್ತೆ. ನೋಡಿ ಜನ ಈ ಕೂಗು ನೋಡಿ, ಇದೇನಿಲ್ಲ ಯಾರೋ ಪ್ಲೇಯರ್ಸ್ ನೋಡಿ ಕೂಗ್ತಾ ಇರೋದಲ್ಲ, ಮತ್ತೊಂದಲ್ಲ. ಆಮೇಲೆ ಇನ್ಫ್ಯಾಕ್ಟ್ TV9 ಕನ್ನಡ ಅನ್ನುವಂಥದ್ದನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡದವರಿಗೆ ಅದಿನ್ನೂ ಒಂದು ರೀತಿ ಖುಷಿ, ಅಲ್ಲಿಂದ ಬಂದಿದಾರಲ್ವ ಅನ್ನುವಂಥ ರೀತಿಯಾಗಿ. ಅಗೈನ್ ಒಂದು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಾವು ನಮ್ಮವರು ಅನ್ನುವಂಥದ್ದು ಒಂದು ಎಮೋಷನ್ಸ್ ಇರುತ್ತಲ್ಲ, ಆ ರೀತಿಯಾದಂಥ ಎಮೋಷನ್ ಓವರಾಲ್ ನಾನು ಹೇಳಿದ್ನಲ್ಲ, ಒಂದು ರೀತಿ ಜನ ಈ ಸಾಗರ ಅವ್ರ ಅಭಿಪ್ರಾಯ ಇದೆಲ್ಲ ಒಂದು ರೀತಿ ಭಾವನಾತ್ಮಕವಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ಕೆಲವರು ನಾನು ಯಾರೋ RCB ಯಾರೋ ನಮ್ಗೆ ಗೊತ್ತಿಲ್ಲದೆ ಇರೋ ಪ್ಲೇಯರು, ಅಲ್ಲಿಗೆ ಹೋಗ್ಬಿಟ್ಟು ಇವರು ತಲೆ ಮುಡಿ ಕೊಟ್ಟು ಬರೋದು, ಕೂದಲು ಮುಡಿ ಕೊಟ್ಟು ಬರೋದು, ಆಮೇಲೆ ಕೆಲವರು ನಡ್ಕೊಂಬಂದೆ ಅನ್ನುವಂತ ಹೇಳ್ತಾ ಇದ್ರು. ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಇಲ್ಲಿ ವ್ರತಗಳು, ಒಂದೊಂದು ತಪಸ್ಸು ಅಭಿಮಾನಿಗಳದು ಕೂಡ. ಚೈತ್ರ ರೈಟ್ ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ.